ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಅಂಗವಾಗಿ ಮಂಗಳೂರಿನ ಉಳ್ಳಾಲ ತಾಲೂಕಿನಲ್ಲಿ ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮ ಆಗಿದೆ. ಉಳ್ಳಾಲ ಚೋಟ್ ಮಂಗಳೂರಿನ ಐಸ್ ಪ್ಲಾಂಟ್ ಬಳಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ವತಿಯಿಂದ ನಡೆದಂಥ ಕಾರ್ಯಕ್ರಮ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ವೈಭವಕ್ಕೆ ಸಾಕ್ಷಿಯಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ವೈದ್ಯರಾದ ಡಾಕ್ಟರ್ ಸದಾಶಿವ ಪೋಲ್ನಾಯ ವಹಿಸಿದ್ರು. ಸಮಾವೇಶದ ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ಕ್ಯಾಂಪ್ಕೋ ಅಧ್ಯಕ್ಷರಾದ ಸತೀಶ್ ಚಂದ್ರ ಸಮಾವೇಶದ ಉದ್ದೇಶ ಹಾಗೂ ಹಿಂದೂ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಉಳ್ಳಾಲ್ತಿ ಧರ್ಮಸ್ಸು ಕ್ಷೇತ್ರ ಬಳಿಯ ಇದರ ಧರ್ಮದರ್ಶಿಗಳಾದಂಥ ದೇವು ಮುಲ್ಯಣ್ಣ, ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕಿ ಶ್ರೀಮತಿ ಸುಮಾನ ಕಾಮತ್, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇದರ ಗೌರವಾಧ್ಯಕ್ಷ ಸುದೇಶ್ ಮುರೋಳಿ ಹಾಗೂ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇವರ ಉಪಾಧ್ಯಕ್ಷ ರಾಜೇಶ್ ಬಂಗೇರ ಉಪಸ್ಥಿತರಿದ್ದರು. ಹಲವು ಸಾಂಸ್ಕೃತಿಕ ವೈಭವದ ಜೊತೆ ಹಿಂದೂ ಸಂಗಮ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಕಾರ್ಯಕರ್ತರು ಹಾಗೂ ನಾಯಕರು ಭಾಗಿಯಾಗಿದ್ದರು. ನಾಗರಿಕ ಶಿಷ್ಟಾಚಾರವನ್ನು ಮಾಡಬಹುದಾ, ಕುಟುಂಬ ಪ್ರಬೋಧನೆಯನ್ನು ಮಾಡಬಹುದಾ, ಎಲ್ಲ ಸ್ವದೇಶಿ ವಸ್ತುಗಳನ್ನು ನಾವು ಉಪಯೋಗಿಸ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಬಹುದಾ? ಆಗ ನಾವು ಕೂಡ ಈ ದೇಶಕ್ಕೆ ಏನು ಶ್ರೀರಾಮ ಹೇಳಿದಲ್ಲ, ತಾಯಿಯ ಋಣ ಅಂತ ಹೇಳಿದಲ್ಲ, ಅದನ್ನು ಸಲ್ಲಿಸುವ ಒಂದು ಕಾಲ ನಮಗೆ ಬಂದಿದೆ. ನಾವೆಲ್ಲರೂ ಇವತ್ತು ಬಿಳಿ ಅಂಗಿ ಹಾಕಿ ನಾನು ನೋಡಿದ ಎಷ್ಟು ರೀತಿಯ ಕಾರುಗಳು, ಎಷ್ಟು ರೀತಿಯ ಮೊಬೈಲ್ಗಳು, ಎಷ್ಟು ರೀತಿಯ ಡ್ರೆಸ್ಗಳು ಇದು ಕೊಡಬೇಕಿದ್ರೆ ಆ ಭಗತ್ ಸಿಂಗ್ನಂತ ಸಾವಿರ ಜನ, ಡಾಕ್ಟರ್ ಜಿ ಅಂತ ಸಾವಿರ ಜನ ದೇಶಕ್ಕೋಸ್ಕರ ಜೀವನವನ್ನೇ ಮುಡುಪಾಗುತ್ತಾ ಫಲರೂಪವಾಗಿ ಇದು ಸಾಧ್ಯ ಆಗಿದೆ. ಈ ದೇಶವನ್ನ ಜಗತ್ತಿನಲ್ಲಿ ಒಂದನೇ ರಾಷ್ಟ್ರವಾಗಿ, ಜಗತ್ತು ಶಾಶ್ವತವಾಗಿ ಶಾಂತಿಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಈ ದೇಶ ಸಶಕ್ತ ಆಗಬೇಕು. ಈ ದೇಶ ಸಶಕ್ತ ಆಗಬೇಕಿದ್ರೆ ಹಿಂದೂ ಸಮಾಜ ಸಶಕ್ತ ಆಗಬೇಕು. ಹಿಂದೂ ಸಮಾಜ ಸಶಕ್ತ ಆಗಬೇಕಿದ್ರೆ ನಾನು ಒನ್ವೆಯಲ್ಲಿ ಹೇಳಿದೆ, ನಾನು ಹೇಳ್ತಾ ಹೋದೆ, ಆದರೆ ನಿಮ್ಮ ಕಡೆಯಿಂದ ಬರಬೇಕಲ್ಲ. ಅದು ನಾನು ಮಾತ್ರ ಹೇಳಿದ್ರೆ ಸಾಕ, ಆಗುವುದಿಲ್ಲ ಅಲ್ವಾ? ಎರಡು ಕಡೆಯನ್ನು ಹೇಳಬೇಕು. ನಾನು ಘೋಷಣೆಯನ್ನು ಹೇಳ್ತೇನೆ, ತಾವೆಲ್ಲ ಅದಕ್ಕೆ ಧ್ವನಿಗೂಡಿಸಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಹೇಳಲಿಲ್ಲ, ಮನ ಮುಟ್ಟುವಂತೆ ಹೇಳಬೇಕು, ಎದೆ ಉಬ್ಬಿಸಿ ಹೇಳಬೇಕು, ಎರಡು ಕೈ ಎತ್ತಿ ಹೇಳಬೇಕು, ತಲೆಗೆ ಹೋಗಬೇಕು. ಸಮುದ್ರದ ನೀರು 1 ಫೀಟ್ ಎತ್ತರ ಬರಬೇಕು, ಅಲೆಗಳ ಎತ್ತರ ಬರಬೇಕು, ಇಡೀ ದೇಶ ಕಂಪನ ಆಗಬೇಕು. ಆ ದೃಷ್ಟಿಯಲ್ಲಿ ಈ ಘೋಷಣೆಯನ್ನು ಹೇಳಿದರೆ ಮಾತ್ರ ಪಂಚ ಏನು ಸಂಘ ಇವತ್ತು ಹೇಳ್ತಾ ಇದೆ ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ, ನಾವು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಸಂದೇಶ ಇವತ್ತು ಜನಗಳಿಗೆ, ಸಮಾಜಕ್ಕೆ ಹೋಗಬಹುದು. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ. ಗೋ ಮಾತಾ ಕಿ ವಂದೇ ವಂದೇ. ರಾಣಿ ಅಬ್ಬಕ್ಕನಿಗೆ